ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕೆಪಿಎಸ್ಸಿಯಿಂದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂಮಾಪಕರು ಅಂದ್ರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ಇಲಾಖೆಯ ಹೆಸರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ. ಹುದ್ದೆ ಹೆಸರು ಭೂಮಾಪಕರು ಅಂತ ಹುದ್ದೆ ಹೆಸರು ಸ್ನೇಹಿತರೆ, ಅಂದ್ರೆ ಲ್ಯಾಂಡ್ ಸರ್ವೇಯರ್ ಅಂತ ಹುದ್ದೆ ಹೆಸರು. ಹುದ್ದೆಗಳ ಸಂಖ್ಯೆ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 264 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 100 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 364 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು. ಇದು ಗ್ರೂಪ್ ಸಿ ಹುದ್ದೆ ಸ್ನೇಹಿತರೆ. ಲ್ಯಾಂಡ್ ಸರ್ವೇಯರ್ ಅನ್ನೋದು ಗ್ರೂಪ್ ಸಿ ಹುದ್ದೆ. ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ 23,500 ರೂಪಾಯಿ ಹಿಡ್ಕೊಂಡು 47,650 ರೂಪಾಯಿ ಬೇಸಿಕ್ ಪ್ರತಿ ತಿಂಗಳದ ಸ್ಯಾಲರಿ ಆಗಿರ್ತದೆ ಸ್ನೇಹಿತರೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಮಾರ್ಚ್ 11, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಏಪ್ರಿಲ್ 10, 2024. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ದಿನಾಂಕ ಜುಲೈ 20, 2024. ಅಂದ್ರೆ ಇದು ಸಂಭವನೀಯ ಪರೀಕ್ಷಾ ದಿನಾಂಕ ಸ್ನೇಹಿತರೆ. ಟೆಂಟೇಟಿವ್ ಎಕ್ಸಾಮ್ ಡೇಟ್ ಇದು, ಚೇಂಜಸ್ ಕೂಡ ಆಗಬಹುದು. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಜುಲೈ 21, 2024 ನಡೀತದೆ. ಇವಿಷ್ಟೇನಂದ್ರೆ ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಮುಗಿಸಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಬಿ ಯಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಆಗಿರಬಹುದು, ಅಥವಾ ಬಿಟೆಕ್ ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಆಗಿರಬಹುದು, ಅಥವಾ ಡಿಪ್ಲೊಮಾದಲ್ಲಿ 3 ವರ್ಷದ ಡಿಪ್ಲೊಮಾ ಏನದಲ್ಲ ಆ ಡಿಪ್ಲೊಮಾದಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಈ ಬಿ ಆಗಿರ್ಬೋದು, ಬಿಟೆಕ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಆಗಿರ್ಬೋದು, ಈ ಕೋರ್ಸ್ಗಳು ಮುಗಿಸಿರ್ಲಿಲ್ಲ ಅಂದ್ರೆ PUC ಪಾಸ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ 12ನೇ ತರಗತಿ ಈ CBSE ಬೋರ್ಡ್ ಆಮೇಲೆ ICSE ಬೋರ್ಡ್ ಇಂದ ನಡೆಸಿರ್ತಕ್ಕಂಥ 12ನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ PUC ಸೈನ್ಸ್ ನಲ್ಲಿನೇ ಪಾಸ್ ಆಗಿರ್ಬೇಕು. ಆಮೇಲೆ ಗಣಿತ ವಿಷಯದಲ್ಲಿ 60 ಅಂಕಗಳನ್ನ ತೆಗೆದುಕೊಂಡು ಪಾಸ್ ಮಾಡಿರ್ಬೇಕು. PUC ಸೈನ್ಸ್ ಮುಗಿಸಿ ಆ PUC ಸೈನ್ಸ್ ನಲ್ಲಿ ಗಣಿತ ಸಬ್ಜೆಕ್ಟ್ ಒಳಗ 60 ಅಂಕಗಳನ್ನ ತೆಗೆದುಕೊಂಡು ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ PUC ಸೈನ್ಸ್ ಮುಗಿಸಿಲ್ಲ ಅಂತಂದ್ರೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಕೋರ್ಸ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಅಂತವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಈ ಕೋರ್ಸು ಮುಗಿಸಿದ್ದಿಲ್ಲ ಅಂತಂದ್ರೆ ಸರ್ವೆ ಟ್ರೇಡ್ ನಲ್ಲಿ ITI ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಷ್ಟರೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಹಂತಗಳ ಬಗ್ಗೆ ನೋಡೋದಾದ್ರೆ KPSC ಅಫೀಸಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು. ಮೊದಲನೇ ಬಾರಿಗೆ KPSC ಯಲ್ಲಿ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ 1 ಟೈಮ್ ರಿಜಿಸ್ಟ್ರೇಷನ್ ತುಂಬಬೇಕ್ರಿ. ಈ 1 ಟೈಮ್ ರಿಜಿಸ್ಟ್ರೇಷನ್ ನಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಮಾಡೋದಿರ್ತದೆ. ಪ್ರೊಫೈಲ್ ಕ್ರಿಯೇಷನ್ ಮಾಡ್ಬೇಕು. ಪ್ರೊಫೈಲ್ ಕ್ರಿಯೇಷನ್ ಮಾಡಿದ ಮೇಲೆ ನಿಮ್ಗೊಂದು ಯೂಸರ್ ನೇಮ್ ಕೊಟ್ಟಿರ್ತಾರೆ KPSC ಇಂದ. ಆ ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಅನ್ನ ತುಂಬಿ ಲಾಗಿನ್ ಮಾಡಿದ್ರೆ ಅಲ್ಲಿ ಅಪ್ಲೈ ಪೋಸ್ಟ್ ಅಂತ ಒಂದು ಟ್ಯಾಬ್ ಬರ್ತದೆ. ಅಪ್ಲೈ ಪೋಸ್ಟ್, ಈ ಅಪ್ಲೈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ನಿಮ್ದು ಎಜುಕೇಶನ್ಗೆ ಸಂಬಂಧಪಟ್ಟಂತ ಎಲ್ಲಾ ಹುದ್ದೆಗಳು ಅಲ್ಲಿ ಫೆಚ್ ಆಗ್ತಾವ. ಅದರಲ್ಲಿ ಈ ಲ್ಯಾಂಡ್ ಸರ್ವೇಯರ್ ಕೂಡ ಇರ್ತದ. ನೀವು ಲ್ಯಾಂಡ್ ಸರ್ವೇಯರ್ ಪೋಸ್ಟಿನ ಮುಂದೆ ಅಪ್ಲೈ ಅಂತ ಒಂದು ಆಪ್ಷನ್ ಇರ್ತದೆ. ಆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಲ್ಯಾಂಡ್ ಸರ್ವೇಯರ್ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿದಂಗ. ಈ ರೀತಿ ಅರ್ಜಿ ತುಂಬೋದಿರ್ತದೆ ಸ್ನೇಹಿತರೆ. ಈ 1 ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಮಿಸ್ಟೇಕ್ ಮಾಡಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ಮುಂದೆ ನಿಮಗೆ ಈ 1 ಟೈಮ್ ರಿಜಿಸ್ಟ್ರೇಷನ್ ಮಾಡಕ್ ಮುಂದೆ ಆಪ್ಷನ್ ಇರಂಗಿಲ್ಲ. ಇವಾಗ ಏನು ಪ್ರೊಫೈಲ್ ಕ್ರಿಯೇಷನ್ ಮಾಡಿರ್ತಿರಲ್ಲ, ಈ ಪ್ರೊಫೈಲ್ ಕ್ರಿಯೇಷನ್ ಮಾಡಿರ್ತಕ್ಕಂಥದ್ದು ಎಂದಿನ APSC ಎಕ್ಸಾಮ್ಗಳಿಗೆ ಈ ಪ್ರೊಫೈಲೇ ಅನ್ವಯ ಆಗ್ತದೆ. ಹಾಗಾಗಿ ಪ್ರೊಫೈಲ್ ಕ್ರಿಯೇಷನ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ
ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡಿಕೊಳ್ಳಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಬರ್ತದೆ. ಇದು 150 ಅಂಕಗಳದ್ದು ಒಂದು ಎಕ್ಸಾಮ್ ಸ್ನೇಹಿತರೆ. ಈ ಎಕ್ಸಾಮ್ ಕಂಪಲ್ಸರಿ ಎಲ್ಲರೂ ಪಾಸ್ ಮಾಡಲೇಬೇಕು. ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿರ್ರಿ ಅಥವಾ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳಾಗಿರ್ರಿ, ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಪಾಸ್ ಮಾಡಲೇಬೇಕು. ಪಾಸ್ ಮಾಡಬೇಕಾಗಿತ್ತು ಅಂದ್ರೆ ಕನಿಷ್ಠ 50 ಅಂಕಗಳು ನೀವು ಈ ಎಕ್ಸಾಮ್ದಾಗ ತಗೋಬೇಕು. 150 ಅಂಕದಲ್ಲಿ 50 ಅಂಕ ಏನಾದರೂ ನೀವು ತಗೊಂಡ್ರಿ ಅಂತಂದ್ರೆ ನೀವು ಪಾಸ್ ಆದಂಗೆ ಸ್ನೇಹಿತರೆ. ಈ ಕನ್ನಡ ಭಾಷಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗಿರ್ತದೆ. ಹಾಗಾಗಿ SSLC ಹಂತದಲ್ಲಿನ ಒಂದು ಕ್ವಶನ್ ಪೇಪರ್ ಆಗಿರ್ತದೆ ಸ್ನೇಹಿತರೆ. ಇದರಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ KPSC ಗ್ರೂಪ್ ಸಿ ಯಾವ ರೀತಿ ಎಕ್ಸಾಮ್ ನಡೀತಾವಲ್ಲ ಅದೇ ರೀತಿ ಎಕ್ಸಾಮ್ ಅನ್ನ ನಡೆಸಲಾಗ್ತದೆ. ಯಾವ ರೀತಿ ಎಕ್ಸಾಮ್ ನಡೀತದ್ರಿ, 2 ಪೇಪರ್ ಇರ್ತಾವ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ 200 ಮಾರ್ಕ್ಸಿಂದ ಇರ್ತದೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ ಆಗಿರ್ತದೆ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಆಗಿರ್ತದೆ. ಈ 2 ಎಕ್ಸಾಮ್ಗೆ 2 ತಾಸು ಸಮಯಾವಕಾಶ ಇರ್ತದೆ. ಈ ಮೇಲಿನ ಏನು 2 ಎಕ್ಸಾಮ್ ಇರ್ತಾವಲ್ರಿ, ಆ ಎಕ್ಸಾಮ್ದ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಇರ್ತದೆ. ನೆಕ್ಸ್ಟ್ ಈ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ತರಬೇತಿ ಬಗ್ಗೆ ನೋಡೋಣ ಸ್ನೇಹಿತರೆ, ಟ್ರೈನಿಂಗ್ ಬಗ್ಗೆ ನೋಡೋಣ. ಈ ಹುದ್ದೆಗಳಿಗೆ ಆಯ್ಕೆ ಆದ್ಮೇಲೆ 6 ತಿಂಗಳ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯನ್ನ ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ನಡೆಸಲಾಗ್ತದೆ. ಈ ತರಬೇತಿಯನ್ನ ಯಶಸ್ವಿಯಾಗಿ ಪೂರೈಸಬೇಕಾಗ್ತದೆ. ಆದರೆ 12ನೇ ತರಗತಿ ಆಗಿರ್ಬೋದು, ಈ PUC ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳ ಪಡ್ಕೊಂಡಿರಿ ಅಂತಂದ್ರೆ ಅಂಥವ್ರಿಗೆ 9 ತಿಂಗಳ ಕಾಲ ತರಬೇತಿ ಇರ್ತದೆ. ಈ ಟ್ರೈನಿಂಗ್ ಅನ್ನ ನೀವು ಮುಗಿಸ್ಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅಪ್ ಟು ಎಷ್ಟು ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ಮಾಜಿ ಸೈನಿಕರಾಗಿದ್ದೀರಿ ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ನೀವು ಸರ್ವಿಸ್ ಮಾಡಿದ್ರೆ ಅಷ್ಟು ವರ್ಷದ ಜೊತೆಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಡ್ಲಾಗ್ತದೆ. ಆಮೇಲೆ ಅಂಗವಿಕಲ ಅಥವಾ ವಿಧವೆ ಅಭ್ಯರ್ಥಿ ಆಗಿದ್ರಿ ಅಂತಂದ್ರೆ ಅವರಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ನಾನ್ HK ಹೈದರಾಬಾದ್ ಕರ್ನಾಟಕದ ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ. 264 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈ 264 ಹುದ್ದೆಗಳು ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲಾತಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿದ್ದಾರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಸ್ನೇಹಿತರೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಥವಾ ಹೈದರಾಬಾದ್ ಕರ್ನಾಟಕದ ರೀಜನ್ಗೆ 100 ಹುದ್ದೆಗಳು ಖಾಲಿ ಅದಾವ ಸ್ನೇಹಿತರೆ. ಇಲ್ಲಿ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿದ್ದಾರೆ. ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪಠ್ಯಕ್ರಮದ ಬಗ್ಗೆ ನೋಡೋದಾದ್ರೆ, ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪೇಪರ್ 1 ಇದು ಸಿಲೆಬಸ್ ಸ್ನೇಹಿತರೆ, ಜನರಲ್ ಪೇಪರ್ದ ಸಿಲೆಬಸ್. ಇದು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ದ ಸಿಲೆಬಸ್ ಸ್ನೇಹಿತರೆ. ಈ ರೀತಿ ಸಿಲೆಬಸ್ ಇರ್ತದೆ. ಈ ನೋಟಿಫಿಕೇಶನ್ ನಮ್ದು ಟೆಲಿಗ್ರಾಮ್ ಚಾನಲ್ಕ್ಕೆ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಇರ್ತದೆ. ಇನ್ನೂ ತನಕ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲೋ ಅಂಥವ್ರು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ನಮ್ದು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗ್ರಿ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಜಾಬ್ ಅಪ್ಡೇಟ್ಸ್ ಗಳನ್ನ ಕೊಡ್ತಿರ್ತೀವಿ ಸ್ನೇಹಿತರೆ. ಈ ನೋಟಿಫಿಕೇಶನ್ ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಈ ನೋಟಿಫಿಕೇಶನ್ ಅನ್ನ ಒಮ್ಮೆ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ನೋಡ್ಕೊಡ್ರಿ ಸ್ನೇಹಿತರೆ. ಇದಿಷ್ಟು ಈ ಲ್ಯಾಂಡ್ ಸರ್ವೇಯರ್ ಖಾಲಿ ಹುದ್ದೆಗಳ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.